ಒಂದು ಬೃಹತ್ ಮೆರವಣಿಗೆ ಇತ್ತು. ಆ ಮೆರವಣಿಗೆಯನ್ನು ನಾವು ಪ್ರಾರಂಭ ಮಾಡಿದ ಕೂಡಲೇ ಏನು ನಗರ ಅಲಂಕಾರ ಮಾಡಿಲ್ಲ ಅಂತ ಕೇಳಿದ್ರೆ, ಸರಿ ನಗರಸಭೆಯಲ್ಲಿ ಅಧ್ಯಕ್ಷ ಆಗಿ ಒಬ್ಬ ಮುಸಲ್ಮಾನ ಬಂದಿದ್ದಾರೆ, ಹಾಗಾಗಿ ಅಲಂಕಾರಕ್ಕೆ ನಾವು ಅವಕಾಶ ಕೊಡಲ್ಲ, ಒಂದು ವೇಳೆ ನೀವು ಅಲಂಕಾರ ಮಾಡಿದ್ರು ಕೂಡ ಇಮಿಡಿಯೇಟ್ ಕಿತ್ತೋಗಿದ್ದೀವಿ ಅಂತ ಹೇಳಿ. ಆಗ ಪ್ರೊಸೆಷನ್ ಸ್ವಲ್ಪ ಮುಂದಕ್ಕೆ ಬಂದು ಕೂಡಲೇ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ 2 ದಿನ ಮೊದಲು ನಡೆದಂತಹ ಈದ್ ಪ್ರೊಸೆಷನ್ಗಳೇ ಹಾಕಿದಂತಹ ಬಾವುಟಗಳು ಹಾಗೆ ಇದ್ದಾವೆ. ದಾವಣಗೆರೆಯಲ್ಲಿ ಗಲಾಟೆ ಆಯ್ತು. ಹಿಂದೂಗಳ ಹತ್ಯೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಎಲ್ಲ ತಯಾರಿ ಮಾಡಿದ್ರು. ಬಿಯರ್ ಬಾಟಲ್ಗಳಿಗೆ ಪೆಟ್ರೋಲ್ ಅನ್ನು ತುಂಬಿ ಬಿಸಾಡ್ಲಿಕ್ಕೆ ರೆಡಿ ಆಗಿದ್ರು. ಪೆಟ್ರೋಲ್ ಬಾಂಬ್ಗಳನ್ನು ಮಾಡಿದ್ರು ಅಂತ ಪೊಲೀಸ್ ಎಫ್ಐಆರ್ ಹೇಳ್ತಾ ಇದೆ. ಚಾಮರಾಜಪೇಟೆನಲ್ಲಿರುವಂತಹ ಈದ್ಗಾ ಮೈದಾನ ಸುಪ್ರೀಂ ಕೋರ್ಟ್ ವರೆಗೂ ಹೋರಾಟವನ್ನು ಮಾಡಿ ಅಲ್ಲಿ ಗಣೇಶೋತ್ಸವನ ಮಾಡ್ಲಿಕ್ಕೆ, ಅಲ್ಲಿ ಗಣೇಶನ ಕೂರಿಸಲಿಕ್ಕೆ ಪರ್ಮಿಷನ್ ತಗೊಂಡು ಬಂದ್ರು ಕೂಡ ಡಿಜೆ ಕಟ್ಟಕ್ ಬಿಡಲ್ಲ ಅಂತ ಹೇಳಿ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ತುಮಕೂರಿನಲ್ಲಿ ಹಿಂದೂ ಪರ ಕಾರ್ಯಕರ್ತರು ಹೋಗ್ತಿದ್ರೆ, ಪುನೀತ್ ಕೆರಳ್ಳಿ ಹೋಗ್ತಿದ್ರೆ ಅಂತ ಕೂಡ ನಿಮಗೆ ನಿಷೇಧವನ್ನು ಹೇರಿದೀವಿ ಅಂತ ವಾಪಸ್ ಕಳಿಸಿದ್ರು. ಶಹಾಪುರದಲ್ಲಿ ಆಂದೋಲನ ಮಠದ ಸ್ವಾಮೀಜಿಗಳು ಸಿದ್ದರಾಮ ಸ್ವಾಮೀಜಿಯವರು ಕಳೆದ ವರ್ಷನೂ ಕೂಡ ಅದರಲ್ಲಿ ಪ್ರದರ್ಶನದಲ್ಲಿ ಭಾಗಿಯಾಗಿದ್ರು. ಅವರಿಗೂ ಕೂಡ ಜಿಲ್ಲಾಡಳಿತ 2 ದಿನ ನಿಷೇಧ ಹೇರಿದ್ದೀವಿ, ವಾಪಸ್ ಹೋಗಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸಿದ್ರು. ಹೀಗೆ ಎಲ್ಲ ಕಡೆನೂ ಕೂಡ ಗಣೇಶ ಪ್ರೊಸೆಷನ್ಗಳ ಮೇಲೆ ಅವ್ಯಾಹತವಾಗಿ ದಾಳಿ ನಡೀತಾ ಇದೆ. ಅದು ನಾಗಮಂಗಲದಲ್ಲಿ ಶುರುವಾಗಿದ್ದು ಇಡೀ ರಾಜ್ಯಾದ್ಯಂತ ಒಂದು ರೀತಿ ಕಿಚ್ಚು ರೀತಿಯಲ್ಲಿ ಆಗ್ತಾ ಇದೆ. ಇದ್ರ ಹಿಂದೆ ಇದು ಒಂದು ಐಸೋಲೇಟೆಡ್ ಅಥವಾ ಯಾವುದೋ ಒಂದು ವಿರಳವಾದ ಘಟನೆ ಅಂತ ಭಾವಿಸಬೇಡಿ. ಇದ್ರ ಹಿಂದೆ ಒಂದು ವ್ಯವಸ್ಥಿತ ಪಿತೂರಿ ಇದೆ. ಇಡೀ ರಾಜ್ಯದಲ್ಲಿರುವಂತಹ ಎಲ್ಲಾ ಗಣೇಶೋತ್ಸವಗಳ ಮೇಲೆ ಒಂದಲ್ಲ ಒಂದು ತಗಾದೆಯನ್ನ, ಸಮಸ್ಯೆಯನ್ನ ತಂದಿಟ್ಟು ಮುಂದಿನ ವರ್ಷದಿಂದ ಗಣೇಶ ಪ್ರೊಸೆಷನ್ ಮಾಡಲಿಕ್ಕೆ ಅವಕಾಶವನ್ನೇ ಕೊಡಬಾರದು. ಗಣೇಶ ಪ್ರೊಸೆಷನ್ ಮಾಡಲಿಕ್ಕೆ ಅವಕಾಶ ಕೊಡ್ತು ಅಂತ ಹೇಳಿದ್ರೆ ಇದು ಗಲಭೆ ಆಗುತ್ತೆ, ಕೋಮುದಳ್ಳೂರಿ ಆಗುತ್ತೆ ಅಂತ ಹೇಳಿ ಈ ನೆಪವನ್ನು ಒಟ್ಟಿ ಗಣೇಶ ಪ್ರೊಸೆಷನ್, ಗಣೇಶೋತ್ಸವನ್ನ ಸಂಪೂರ್ಣವಾಗಿ ಹತ್ತಿಕ್ಕುವಂತಹ ಒಂದು ವ್ಯವಸ್ಥಿತ ಪ್ರಯತ್ನ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಬಂಧುಗಳೇ. ಇದನ್ನ ಹಿಂದೂ ಬಾಂಧವರು ಅರ್ಥ ಮಾಡ್ಕೊಳ್ಬೇಕು. ಒಂದು ಕಾಶ್ಮೀರವನ್ನ ಹಿಂದೂಗಳ ಕೈಯಿಂದ ತಪ್ಪಲಾದ ಕೂಡಲೇ ಅಲ್ಲಿ ಮುಸಲ್ಮಾನರ ಆಳ್ವಿಕೆ ಬಂದಾದ ಕೂಡಲೇ ಇಡೀ ಪಂಡಿತರನ್ನ ಓಡಿಸಿದ್ರು. ಒಂದು ಆಂಧ್ರ ಪ್ರದೇಶ ಜಗನ್ಮೋಹನ್ ರೆಡ್ಡಿ ಎಂಬ ಒಬ್ಬ ಕ್ರೈಸ್ತರ ಕೈಗೆ ಸಿಕ್ಕಿದ ಕೂಡಲೇ ಇಡೀ ನಾವು ತಿನ್ನುವಂತ ಲಡ್ಡುಗೆ ಹಂದಿಯ ಕೊಪ್ಪು, ದನದ ಕೊಪ್ಪು ಕಾರಣ. ಆಗ ಮೈಸೂರಿನಲ್ಲಿ ಹುಟ್ಟಿದಂತಹ ಸಿದ್ದರಾಮಯ್ಯನವರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ವಿಶ್ವೇಶ್ವರಯ್ಯನವರು ಕಟ್ಟಿದಂತಹ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾರೆ. ಆದ್ರೆ ಜಯಂತಿ ಮಾಡಿದ್ದು ಇದೇ ರಾಜವಂಶವನ್ನು ನಿರ್ವಂಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತಹ ಟಿಪ್ಪು ಸುಲ್ತಾನ್ನ ಜಯಂತಿಯನ್ನು ಮಾಡಿದ್ರು. ಅದು ಕನ್ನಡ ಸಂಸ್ಕೃತಿ ಇಲಾಖೆ ಮುಖಾಂತರ ಮಾಡಿದ್ರು. ಇವತ್ತು ನಿಮ್ಮ ಭೂದಾಖಲೆಗಳಲ್ಲಿರುವಂತಹ ಪಾಣಿ, ಪಟ್ಟೆ, ಕೀರ್ತಿ, ನಿಮ್ಮಲ್ಲಿ ನಾವೊಂದು ಪ್ರತಿ ವರ್ಡ್ ಏನಿದೆ, ಪ್ರತಿ ವರ್ಗನೂ ಕೂಡ ಪರಿಶೀಲನೆಯಾಗಿದೆ. ಕನ್ನಡದ ಕಬ್ಬು ಮಾಡಿದಂತಹ ಟಿಪ್ಪು ಸುಲ್ತಾನ ಕನ್ನಡ ಸಂಸ್ಕೃತಿ ಇಲಾಖೆ ಮುಖಾಂತರವಾಗಿ ಅವರು ಜಯಂತಿಯನ್ನು ಮಾಡಲಿಕ್ಕೆ ಅಂತ ಹೊರಡ್ತಾರೆ. ಇಲ್ಲಿ ಅನ್ನ ಕೊಟ್ಟು ಅವ್ರನ್ನ ಮರೀತಾರೆ. 4 ಓಟ್ ಬೀಳ್ತವಲ್ಲ, ಓಟಿನವ್ರನ್ನ ಓಲೈಸೋದಕ್ಕೋಸ್ಕರ ಹೊರಟಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇಂಥ ಪರಿಸ್ಥಿತಿ ಆಗುತ್ತೆ. ಅದಕ್ಕೋಸ್ಕರ ಹಿಂದೂ ಬಾಂಧವರು ಎಚ್ಚೆತ್ತುಕೊಂಡು ನಾವು ಒಟ್ಟಿಗೆ ನಿಂತು ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲೂ ಕೂಡ ಕಾಶ್ಮೀರದಲ್ಲಿ ಯಾವ ರೀತಿ ಪರಿಸ್ಥಿತಿ ಸೃಷ್ಟಿಯಾಗಿದೆ, ಆಂಧ್ರದಲ್ಲಿ ಯಾವ ರೀತಿ ದನಕ್ಕೊಬ್ಬ ಹೊಂದಿಕೊಬ್ಬ ತಿಳಿಸಿದ್ರು ಕರ್ನಾಟಕದಲ್ಲೂ ಶುರುವಾಗುತ್ತೆ ಬಂಧುಗಳೇ. ಅದಕ್ಕೋಸ್ಕರ ಹಿಂದೂ ಬಾಂಧವರೆಲ್ಲ ಒಂದಾಗಬೇಕು. ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಗಣೇಶೋತ್ಸವ ನಡೀತಾ ಇದೆ ನಾವು ಕೂಡ ಸನ್ನದ್ಧರಾಗಿ ಹೋಗ್ಬೇಕು. ನಾನು ಒಂದು ಮಾತು ಹೇಳಿಕೆ ಬಯಸ್ತೇನೆ, ಮುಸಲ್ಮಾನರಿಗೆ, ಕ್ರೈಸ್ತರಿಗೆ ಹೇಳಿಕೆ ಬಯಸ್ತೇನೆ, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರಿಗೆ ಹೇಳಿಕೆ ಬಯಸ್ತೇನೆ. ನಮ್ಮ ಗಣೇಶ ಪ್ರೊಸೆಷನ್ ಹೋಗುತ್ತಲ್ಲ, ನೀವು ಈದು ಪ್ರೊಸೆಷನ್ ಒಬ್ಬ ಹಿಂದೂ ಅವರು ತಗೊಳ್ತ ಒಬ್ಬರಾದ್ರೂ ಪೆಟ್ರೋಲ್ ಬಾಂಬ್ ಹಾಕಿದ್ದ. ಆದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಕೂಡ ಯಾಕೆ ನೀವು ಬಾಂಬ್ ಹಾಕ್ತೀರಿ, ಯಾಕೆ ಪೆಟ್ರೋಲ್ ಬಾಂಬ್ ಹಾಕ್ತೀರಿ, ಯಾಕೆ ನೀವು ಕಲ್ಲು ಬಿಸಾಡ್ತೀರಿ, ಯಾಕೆ ಚಪ್ಪಲಿ ತೋರ್ತೀರಿ? ಯಾಕಂತ ಮುಸಲ್ಮಾನರಿಗೂ ಕ್ರಿಶ್ಚಿಯನ್ರಿಗೂ ಭಾರತ ಜನ್ಮಭೂಮಿ ಹೊರತು ಪವಿತ್ರ ಭೂಮಿ ಅಲ್ಲ. ಮುಸಲ್ಮಾನರಿಗೆ ಜನ್ಮಭೂಮಿ ಇದಾಗಿದ್ರು ಕೂಡ ಅವರ ಪವಿತ್ರ ಭೂಮಿ ಇರೋದು ಮೆಕ್ಕಾ ಮದೀನಾ. ಹಾಗೆ ಕ್ರೈಸ್ತರಿಗೆ ಜನ್ಮಭೂಮಿ ಇದಾಗಿದ್ರು ಕೂಡ ಅವರ ಪವಿತ್ರ ಭೂಮಿ ಇರೋದು ಬೆತ್ಲೆಹೇಮ್, ರೋಮ್. ಹಾಗಾಗಿ ಅವ್ರ ನಿಷ್ಠೆ ಏನಿದ್ರು ದೇಶದ ಆಚೆಗಿದೆ, ಈ ದೇಶದ ಒಳಗಡೆ ಅವ್ರ ನಿಷ್ಠೆ. ಅಂದವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ನಾನು ಮುಸಲ್ಮಾನರಿಗೆ ಹೇಳಿಕೆ ಬಯಸ್ತೇನೆ,
ಈಗ ಏನು ಪೆಟ್ರೋಲ್ ಪಂಪ್ ಏನ್ ಬಿಯರ್ ಬಾಟ್ಲ್ ಒಳಗಡೆ ಪೆಟ್ರೋಲ್ ತುಂಬಿ ಅದು ಬೆಂಕಿ ಹಚ್ಚಿಬಿಟ್ಟು ಬಿಸಾಡ್ತೀವಲ್ಲ. ಈ ದೇಶದಲ್ಲಿ ಹಿಂದೂಗಳ ಕೊಡುಗೆ ಏನಿದೆ, ಹಿಂದೂಗಳ ಶಕ್ತಿ ಏನಿದೆ ನಿಮಗೆ ಇನ್ನೂ ಅರ್ಥ ಆಗಿಲ್ವಾ? ಅಣ್ವಸ್ತ್ರಗಳನ್ನ ನ್ಯೂಕ್ಲಿಯರ್ ಬಾಂಬ್ ಮಾಡಿರುವಂತ ಹಿಂದೂಗಳಿಗೆ ಈ ಗುಜರಿ ಠಾಂಗಾದವರು ಮಾಡುವಂತ ಪೆಟ್ರೋಲ್ ಬಾಂಬ್ ಮಾಡಕ್ಕಾಗಲ್ಲ. ಚಂದ್ರನ ಸೌತ್ ಪೋಲ್ಗೆ ಜಗತ್ತಿನ ಯಾವ ದೇಶನೂ ಕೂಡ ತನ್ನ ಅಂತರಿಕ್ಷ ನೌಕೆಯನ್ನು ತಗೊಂಡೋಗಿ ಲ್ಯಾಂಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿಗೆ ಹೋಗಿ ಸೌತ್ ಪೋಲಿಗೆ ನಮ್ಮ ನೌಕೆಯನ್ನು ಲ್ಯಾಂಡ್ ಮಾಡ್ತೀವಿ ನಾವು, ಚಂದ್ರಯಾನದ ಮುಖಾಂತರವಾಗಿ ಲ್ಯಾಂಡ್ ಮಾಡುವಂತವರಿಗೆ ಗಲಭಿಸಲಿಕ್ಕೆ ಬರಲ್ಲ ಅಂತ ತಿಳಿದಿದ್ದಾರೆ. ಅದೇ ರೀತಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಖಂಡಾಂತರ ಕ್ಷಿಪಣಿಗಳನ್ನ ಮಾಡಿರುವಂತವರಿಗೆ ಹಿಂದೂಗಳಿಗೆ ನಿಮ್ಮ ಈ ಒಂದು ಪೆಟ್ರೋಲ್ ಬಾಂಬ್ಗಳನ್ನ ಮಾಡಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ರ. ಹಾಗೆ ಇಡೀ ಸಾಫ್ಟ್ವೇರ್ ಇಂಡಸ್ಟ್ರಿ, ಜಗತ್ತಿನ ಸಾಫ್ಟ್ವೇರ್ ಇಂಡಸ್ಟ್ರಿನ ರೂಲ್ ಮಾಡ್ತಿರುವಂತ ಹಿಂದೂಗಳಿಗೆ ಬಿಯರ್ ಬಾಟ್ಲ್ ಒಳಗಡೆ ಪೆಟ್ರೋಲ್ ತುಂಬಿಟ್ಟು ಬಿಸಾಡಕ್ ಬರಲ್ಲ ಅಂತ ತಿಳ್ಕೊಂಡಿದ್ರ. ನಮಗೂ ಬಿಸಾಡಕ್ ಬರುತ್ತೆ. ನಾವು ನ್ಯೂಕ್ಲಿಯರ್ ಬಾಂಬ್ ಮಾಡಿರುವಂತವರಿಗೆ, ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡಿರುವಂತವರಿಗೆ, ಸಾಫ್ಟ್ವೇರ್ ಇಂಡಸ್ಟ್ರಿಯನ್ನು ರೂಲ್ ಮಾಡಿರೋರಿಗೆ ಈ ಕುಜರಿಗಳು ಟಾಂಗಾಗಳು ಮಾಡುವಂತ ಕೆಲಸ ಬರಲ್ಲ ಅಂತ ತಿಳ್ಕೊಳ್ಬೇಡಿ. ಆದ್ರೆ ಹಿಂದೂಗಳು ಯಾವತ್ತು ರೊಚ್ಚಿಗೆ ನಿಂತ್ಕೊಳ್ತಾರೋ ಅವತ್ತು ಪ್ರತಿಯೊಬ್ಬ ಹಿಂದೂ ಇದು ಗಣೇಶ ಪ್ರೊಸೆಷನ್ ಮೇಲೆ ನೀವು ಕಲ್ಲು ಬಿಸಾಡ್ತಿರಲ್ಲ, ಪ್ರತಿಯೊಬ್ಬ ಹಿಂದೂವನ್ನ ಕೈಯಲ್ಲಿ ಒಂದು ಕಲ್ಲಿಟ್ಕೊಂಡ್ರೆ ನಿಮ್ಮ ಕಥೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆಯಾ? ಆದ್ರೆ ನಮ್ಮ ಹಿಂದೂ ಬಾಂಧವರನ್ನ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಶಾಂತಿ ಪ್ರಿಯರು ಅಂತ ಪಟ್ಟ ಸಾಕುರಿ. ಆ ಗಾಂಧೀಜಿಯವರ ಪ್ರಕಾರವಾಗಿ ನೀವು ಶಾಂತಿ ಪ್ರಿಯರು ಅಂತ ಪಟ್ಟ ತಗೊಳಕ್ ಹೋಗಬೇಡಿ. ಇರೋದೇ ಒಂದು ದೇಶ. ಈ ಒಂದು ದೇಶ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಕೂಡ ಧರ್ಮ ರಕ್ಷಿತ ಅಂತ ಹೇಳ್ತೀವಿ. ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಅದು ನಮ್ಮ ರಕ್ಷಣೆ ಮಾಡುತ್ತೆ.